ಹಾಯ್, ಗುಡ್ ಮಾರ್ನಿಂಗ್. ಸೊ ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ. ಒಂದು ಸ್ಮಾಲ್ ಇವೆಂಟ್ ಇದೆ, ಸೊ ಅದಕ್ಕೋಸ್ಕರ ವ್ಲಾಗ್ ಮಾಡ್ತಾಯಿದ್ದೀನಿ. ದಿಸ್ ವಿಲ್ ಬಿ ಮೈ ಫಸ್ಟ್ ವ್ಲಾಗ್. ಸೊ ರೆಡಿ ಆಯಿತು. ಐ ಕುಡಂಟ್ ಶೋ ಐ ವಾಸ್ ರೆಡಿ. ಈಗ ಊರಿಗೆ ಹೊರಡ್ತಾ ಇದ್ದೀನಿ. ಬಾ. ಸೊ ಇವತ್ತು ನಾನು ಚಿಕ್ಕಮಂಗ್ಳೂರಿಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ವಿತ್ ಮೈ ಹಸ್ಬೆಂಡ್. ಇಟ್ ಇಸ್ ಜಸ್ಟ್ 2 days staycation, just a small break. ಸೊ ಇದು ನನ್ನ ರೂಮ್. I'll show you my room. Yeah, this is my room entrance. Before that there's a sitting place. ಇಲ್ಲಿ ಏನೋ ಸಣ್ಣದಾಗಿ ಜಾಗ ಕೊಟ್ಟಿದ್ದಾರೆ. Probably we can sit and chill. ಓಕೆ, ಇಟ್ ಇಸ್ ಅ ಸಿಟ್ ಔಟ್ ಏರಿಯಾ. ಇಲ್ಲಿ ಬಂದರೆ ಫೈರ್ ಕ್ಯಾಂಪ್ ಎಲ್ಲ ಇದೆ, ಜೋಕಾಲಿ, ಆಮೇಲೆ ಅಲ್ಲೇನೋ ಗೇಮ್ ಆಡೋಕ್ಕೆ ಜಾಗ ಇದೆ. ಸೊ ದಿಸ್ ಇಸ್ ಪ್ಲೇಸ್ ದೇವ್ ಕೀಪ್. ಇದೇನೋ ಮಾಡಿಟ್ಟಿದ್ದಾರಲ್ಲ, ಮಸ್ತ್ ಮರ ಬಿದ್ದೋಗಿದೆ. ಯಾ, ಹೀಗೆ ಬ್ಯಾಕ್ ಟು ರೂಮ್. ದಿಸ್ ಇಸ್ ಮೈ ರೂಮ್. ಇಲ್ಲಿ ಒಂದೆರಡು ಚೇರ್ ಇದೆ, ಇಲ್ಲಿ ಸೋಫಾ ಇದೆ, ವಿ ಹ್ಯಾವ್ ಅ ಟಿ ವಿ ಎಲ್ಲ. ದಿಸ್ ಇಸ್ ಫುಲ್ ಕಂಪ್ಲೀಟ್ ವುಡನ್ ರೂಮ್. ಒಂದು ಡೋರ್ ಇದೆ. ಎಂಟ್ರ್ ಆಗಿದ ತಕ್ಷಣ ಕಾಟ್, ಆ್ಯಂಡ್ ಕಬರ್ಡ್, UPS. And there is one more entrance here. ಇಲ್ಲಿ ಎಂಟ್ರ್ ಆಗಿದ ತಕ್ಷಣ we have a mirror with a fridge, and ಇದು ಹಿಂದೆ ಕಡೆಗೆ ಹೋಗುತ್ತೆ, ಮೇ ಬಿ ಬಾಲ್ಕನಿ ಸಮಥಿಂಗ್. ಯು ಆರ್ ನಾಟ್ ಯೂಸಿಂಗ್ ಇಟ್. ಆ್ಯಂಡ್ ದಿಸ್ ಇಸ್ ದಿ ವಾಶ್ರೂಮ್. ವೆರಿ ಸಿಂಪಲ್ ರೂಮ್. ಸೊ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಚಿಕ್ಕಮಗಳೂರಿಗೆ ಬಂದಿರೋದು. ಸೊ ಇನ್ನೂ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಬೇಕು. ಸೊ ದಿಸ್ ಈಸ್ our ಊಟ ಫಾರ್ ದಿ ಡೇ. ಐ ಸ್ಟಾರ್ಟ್ ಹಿಯರ್. ಪಾಯಸ ಇದೆ, ಕರ್ಡ್, ದಿಸ್ ಈಸ್ ಪರಾಟ, ದಿಸ್ ಈಸ್ ಗೀ ರೈಸ್. ಲಾಕ್ ಮಾಡಿಬಿಡೋಣ, ತಣ್ಣಗಾಗ್ಬಿಡುತ್ತೆ. ಆ್ಯಂಡ್ ದಿಸ್ ಈಸ್ ವೈಟ್ ರೈಸ್, ದಿಸ್ ಈಸ್ ಪಲ್ಯ, ಇದು ಚಿಕನ್ ಕರಿ ಅನ್ಸುತ್ತೆ. I'm a pure non-vegetarian. ಇದೇನು ಗೋಪನೆ ಆಗ್ತಾಯಿಲ್ಲ. ಓ, ಬೇಳೆ ಬೇಳೆ ಬೇಳೆ. ದಿಸ್ ಇಸ್ ಬೇಳೆ. ಯಾ, ದಟ್ಸ್ ಇಟ್. ಇದು ನಮಗೆ ತಿನ್ನಕ್ಕೆ ಕೊಟ್ಟಿರೋ ತಟ್ಟೆ. ಚಪಾತಿ, ಕೋಸ್ ಪಲ್ಯ ಅನಿಸುತ್ತೆ, ವೈಟ್ ರೈಸ್, ತರಕಾರಿ ಸಾಂಬಾರು, ಪಲಾವ್, ವೆಜಿಟೇಬಲ್ ಪಲಾವ್, ಚಿಕನ್ ಕರಿ, ಮೇ ಬಿ ಕರ್ಡ್ ಅನಿಸುತ್ತೆ, ಕರ್ಡ್, ಸ್ವೀಟ್ ಆ್ಯಂಡ್ ಕುಕುಂಬರ್. ದಿಸ್ ಇಸ್ ಕೇಸರಿ ಬಾತ್ ಆ್ಯಂಡ್ ಕುಕುಂಬರ್ ವಿತ್ ಪಿಕಲ್. ಗುಡ್ ಮಾರ್ನಿಂಗ್. ದಿಸ್ ಇಸ್ ಡೇ 2 ಇನ್ ಚಿಕ್ಕಮಗಳೂರು. ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ ಇವತ್ತು. ಸೊ ನಾಟ್ ಶ್ಯೂರ್ ಆಫ್ ಟುಡೇಸ್ ಪ್ಲ್ಯಾನ್. ಐ ಹ್ಯಾವ್ ಸಮ್ ವರ್ಕ್. ನೋಡ್ದು ಪೂಲ್ ಟೈಪ್ ಹೊಡೆದು ಆಮೇಲೆ ಜಸ್ಟ್ ಒಂದು ಚಿಕ್ಕಮಂಗ್ಳೂರು ರೌಂಡ್ಸ್ ಹಾಕೋದು. ಐ ಆಮ್ ನಾಟ್ ದಟ್ ಗ್ರೇಟ್ ಫ್ಯಾನ್ ಆಫ್ ವ್ಯೂ ಪಾಯಿಂಟ್ಸ್ ಆ್ಯಂಡ್ ಆಲ್, ಬಟ್
ವಾಟರ್ ಬಾಡೀಸ್ ಇರೋ ಜಾಗ ಇಷ್ಟ ಆಗ್ತಿತ್ತು ಜಾಸ್ತಿ. ಯಾ ನೋಡೋಣ, ಇವತ್ತು ಒಂದು ರೌಂಡ್ ಹಾಕೋಣ ಹೇಗಿದೆ ಅಂತ. ಸೊ ನಾವು ಎಲ್ಲಿಗೆ ಟ್ರಾವೆಲ್ ಮಾಡಿದ್ರು 1-2 ದಿನ ಎಕ್ಸ್ಟೆಂಡ್ ಆಗಿ ಬಟ್ಟೆ ಕ್ಯಾರಿ ಮಾಡೋದನ್ನ ಮರ್ತ್ಬಿಡ್ತೀವಿ ಆಯಿತಾ. ಸೊ ಅವಾಗ ಏನು ಮಾಡ್ತೀವಿ, ನಿಯರ್ ಬೈ ಸ್ಟೋರ್ಸ್ ಯಾವುದಿದೆ ಸುತ್ತಾಡಿ ಬಟ್ಟೆ ತಗೊಂಡು ಆಮೇಲೆ ನಮ್ಮ ವೆಕೇಷನ್ನ ಕಂಟಿನ್ಯೂ ಮಾಡ್ತೀವಿ. ಸೊ ಚಿಕ್ಕಮಂಗ್ಳೂರೆಲ್ಲ ರೌಂಡ್ ಹಾಕ್ಕೊಂಡು ಬಂದಾಯಿತು. ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ, ಆಮೇಲೆ ಟೌನ್ ಎಲ್ಲ ಸುತ್ತಿದ್ವಿ. ವಿಡಿಯೋ ಮಾಡೋದನ್ನ ನಾನು ಮರ್ತಿದ್ದೀನಿ, ಫಸ್ಟ್ ಟೈಮ್ ನನಗಿದೆಲ್ಲ ಅಭ್ಯಾಸ. ಆ್ಯಂಡ್ ಎವ್ರಿ ಟೈಮ್ ಫೋನ್ ತೆಗೆದು ರೆಕಾರ್ಡ್ ಮಾಡೋದು ತುಂಬ ಕಷ್ಟ. ಐ ಗೆಟ್ ಯೂಸ್ ಟು ಇಟ್ ಸೂನ್. ಸೊ ನಾನು ವಿಡಿಯೋ ಮಾಡಲಿಲ್ಲ, ಸೊ ಐ ಕ್ಯಾನ್ ಶೋ ಯು ಎನಿಥಿಂಗ್. ಸೊ ಇಲ್ಲೊಂದು ರೂಮ್ ಇದೆ, and this is the room we are staying. One casual sitting place is here. I'll show you, they are actually ಆಮೆ ಇದೆ, ಪಾಚಿಲ್ಸ್ ಹಾಕಿದ್ದಾರೆ, ಬಟ್ ಅದು ಹೋಗಿದ ತಕ್ಷಣ ಒಳಗಡೆ ಮುಖ ಮಾಡಿಬಿಡುತ್ತೆ. ಅದು ಮತ್ತು ಆಚೆ ಬರೋಕ್ಕೆ ಒಂದು 5 ನಿಮಿಷ ತೊಗೊಳುತ್ತೆ. ಬಟ್ ಇಲ್ಲೊಂದು ಆಮೆ ಇದೆ. ಸೊ ಅಲ್ಲಿಂದ ನಾನು ನಿಮಗೆ ತೋರಿಸಿದ್ದು ದೇರ್ಸ್ ಒನ್ ಏರಿಯಾ ದಟ್ ಗೋಸ್ ಔಟ್ ಅಂತ. ಜಸ್ಟ್ ಅ ವೆರಿ ಸಿಂಪಲ್ ಹೋಮ್ ಸ್ಟೇ ಚಿಕ್ಕಮಗಳೂರಲ್ಲಿ. ಸಿ, ಇದು ನಾವು ದಾರಿ, ಇದು ಇಲ್ಲಿ. ನಾವು ಆ್ಯಕ್ಚುಲಿ ಬಂದಾಗಿಂದ ನಮ್ಮ ಲಂಚ್ ಇಲ್ಲೇ ನಾವು ಮಾಡೋದು, ಡಿನ್ನರ್ ಮಾಡೋದು ಡಿನ್ನರ್ ಏರಿಯಾದಲ್ಲಿ. ಸಿ, ಇದು ರೂಮ್ಗೊಂದು ದಾರಿ ಇದೆ. ಟೇಕಿಂಗ್ ಸ್ವಿಮ್ಮಿಂಗ್ ಪೂಲ್. ಗೆಸ್ಟ್ ಬಂದಿದ್ದಾರೆ, ನಾವು ಬಂದಾಗ ಯಾರೂ ಇರಲಿಲ್ಲ. ಸ್ವಿಮ್ಮಿಂಗ್ ಪೂಲ್ ಏರಿಯಾ ಸಿಕ್ಕಾಪಟ್ಟೆ ಗಲೀಜಿತ್ತು. ಸೊ ಫೈರ್ ಕ್ಯಾಂಪ್ ಪ್ಲೇಸ್. ತುಂಬ ಜನ ಬಂದಾಗ ಅಲ್ಲಿ ಊಟಕ್ಕೆ ಕೂರೋಕ್ಕೆ ಜಾಗ ಮಾಡಿದ್ದಾರೆ. ಇಲ್ಲಿ ಅದು ಯಾವ ಥರನೂ ಮೌಂಟೇನ್ ಥರ ಕಾಣ್ತಿಲ್ಲ. ಅಲ್ಲಿ 1-2 ರೂಮ್ ಇದೆ. ಐ ಥಿಂಕ್ ದಟ್ ಈಸ್ 1 ರೂಮ್ ವಿತ್ 4 ಬೆಡ್ಸ್. ಜಾಸ್ತಿ ಜನ ಫ್ರೆಂಡ್ಸ್ ಬಂದಾಗ ಸರಿ ಇರುತ್ತದು. ಏನು ಹೊಯ್ಯಾಲೆ ಪುಟ್ಟ ಮಕ್ಳಿಗೆ ಆಟ ಆಡೋಕ್ಕೆ ಸಣ್ಣ ಟ್ಯಾಂಪೋಲಿಯನ್, ಕ್ಯಾರಮ್, ಬೋರ್ಡ್ ಗೇಮ್ಸ್ ಆ್ಯಂಡ್ ಟಿ. ಆ್ಯಕ್ಚುಲಿ ಇಲ್ಲಿಂದ ವಾಪಸ್ ನಮ್ಮ ರೂಮ್ಗೆ ಹೋಗ್ಬೋದು. ಏನಪ್ಪ ಬರ್ಡ್ಸ್ ಹಾಕಿದ್ದಾರೆ, ರಾತ್ರಿ ಎಲ್ಲ ಪಿಚ ಅಂತಿರುತ್ತೆ. ಇಲ್ಲಿದ್ದು ಯಾವುದೋ ಒಂಟಿವಿ. 2 ಬಂದ್ಬಿಡ್ತಾಗಲೇ, 2 ಇದೆ. ನಮ್ಮನೆ ಕಡೆ ಬಿದ್ದ ಪಿತ ಅಂತ ಇರ್ತವೆ. ಇಲ್ಲಿ ನೋಡಿದ್ರೆ ಪಾರಿವಾಳನ ಗೂಡಲ್ಲಿ ಸಾಕವ್ರೆ. ಸಿ, ಅಲ್ಲೂ ಆಚೆ ಹೋಗ್ಬೋದು. ಇದು ಹಿಂಗೆ ನಡ್ಕೊಂಡು ಹೋದರೆ ಇದು ಕ್ಯಾಂಪ್ ಫೈರ್ ಜಾಗ. ಇದು ನಾವು ಬಾಟ್ಲ್ ಹಾಕಿಲ್ಲ, ಯಾರೋ ಬೇರೆಯವ್ರು ಹಾಕಿರೋದು. ಸಿ, ಆಮೇಲೆ ನಾನು ತೋರಿಸಿದ್ನಲ್ಲ ನಮ್ಮ ರೂಮ್ ಪಕ್ಕ ಇರೋ ದಾರಿ, ಅಲ್ಲಿಗೆ ಬರ್ತೀವಿ. ಎಸ್, ಇಲ್ಲಿಗೆ ಬರ್ತೀನಿ ಆ್ಯಂಡ್ ವಾಪಸ್ ಈ ಗೇಟಿಗೆ ಬರ್ತೀವಿ. ಆ ಸ್ವಿಮ್ಮಿಂಗ್ ಪೂಲ್ ಏರಿಯಾಯಿಂದ ಈ ಪಾತಲ್ಲಿ ಬಂದರೆ ದೇರ್ ಇಸ್ ಅ ವೆರಿ ಬಿಗ್ ಡೈನಿಂಗ್ ಏರಿಯಾ. And then there is this kitchen ಇದೆ. ಇಲ್ಲಿ ಡಿನ್ನರ್ ಮಾಡ್ತೀವಿ ಯೂಶ್ವಲಿ ನಾವು, ಕಿಚನಿಂದ ಈಸಿ ಅಂತ. ಆ್ಯಂಡ್ ಇದು ಕಿಚನ್ ಡೋರೆ. ಆ್ಯಂಡ್ ಇಲ್ಲಿ 1-2 ರೂಮ್ ಇದೆ ಅಷ್ಟೇ. ಚಿಕ್ಕ ಜಾಗದಲ್ಲಿ ಜಾಸ್ತಿ ಗ್ರೀನರಿ ಹಾಕ್ಕೊಂಡಿದ್ದಾರೆ.
ಕ್ವೈಟ್ ನೈಸ್. ಈಗೇನಿದೆ ಆಚೆ ಹೋಗುತ್ತೆ, ನಮ್ಮ ಸವಾಸ ಬೇಡ. ಈಗ ಬಂದಿದೆ, ಮೇ ಬಿ ಓನರ್ ಸ್ಟೇ ಮಾಡ್ತಾ ಇರೋದು ಅನಿಸುತ್ತೆ. ಆ್ಯಂಡ್ ಇದು ಸ್ಟೋರ್ ಇದೆ ಇವ್ರದ್ದು. ಆ್ಯಂಡ್ ದೆನ್ ದೇರ್ ಈಸ್ ಆಫೀಸ್ ಆ್ಯಂಡ್ ದೆನ್ ದೇರ್ ಈಸ್ ಸ್ಟಾಫ್ ರೂಮ್. ಇದು ಆ್ಯಕ್ಚುಯಲ್ ಮೇನ್ ಎಂಟ್ರೆನ್ಸ್ ಗೇಟು. ಈ ಪ್ರಾಪರ್ಟಿ 3 ಗೇಟ್ ಮಾಡ್ಕೊಂಡಿದ್ದಾರೆ. ಇವು ಜಾಸ್ತಿ ಜನ ಬಂದಾಗ ಬೇಕಾಗತ್ತೆ. ಸೊ ಫಸ್ಟ್ ಟೈಮ್ ನಾನು ಹೋಮ್ ಸ್ಟೇಲಿ ಇರೋದು. ಯೂಶ್ವಲಿ ನಾನು ನನ್ನ ಹಸ್ಬೆಂಡ್ ಟ್ರಾವೆಲ್ ಮಾಡಬೇಕಾದ್ರೆ ವಿ ಬುಕ್ ರೆಸಾರ್ಟ್ ಬುಕ್ ಮಾಡ್ಕೊಂಡ್ಬಿಡ್ತೀವಿ. ನಮ್ಗೆ ಅದು ಕಂಫರ್ಟು. ತೀರಾ ಎಲ್ಲರೂ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ ಅಂದಾಗ ಮಾತ್ರ ವಿ ಟೇಕ್ ಹೋಟೆಲ್ಸ್, ದಟ್ ಈಸ್ ಫಾರ್ 1 ನೈಟ್ ಆರ್ ಸಮಥಿಂಗ್. ಹೋಮ್ ಸ್ಟೇ ಇಸ್ ನೈಸ್, ನನಗೆ ಇಷ್ಟ ಆಯಿತು. ಫುಡ್ ಇಸ್ ಮೋರ್ ಆಫ್ ಅ ಹೋಮ್ ಫುಡ್. ಲಿಮಿಟೆಡ್ ಫುಡ್ಸ್ ಇದೆ ಇಲ್ಲಿ. ಆ್ಯಂಡ್ ರೆಸಾರ್ಟ್ ಥರ ವೈಡ್ ರೇಂಜಾಗಿ ಏನಿಲ್ಲ. ಗೇಮ್ಸ್ ಅಂತ ಬಂದಾಗೂ ಈ ಥರನೇ ಅಷ್ಟೇ. ಓಕೆ, ರಿಲ್ಯಾಕ್ಸ್ ಮಾಡ್ಬೋದು. ಇಷ್ಟ ಆಯಿತು. ಯಾ, ಲಾಸ್ಟ್ ಮೀಲ್ ಇನ್ ಚಿಕ್ಕಮಗಳೂರು. ಇದು ಚಪಾತಿ ಮಾಡಿದ್ದಾರೆ, ಇದು ಕಾಬೂಲ್ ಕಡಲೆ ಪಲ್ಯ, ಆ್ಯಂಡ್ ಈಗ ರೈಸ್, ಗೀ ರೈಸ್. ಇದೆಲ್ಲ ಕಾನ್ಸ್ಟೆಂಟ್ ಇಲ್ಲಿ ಇದ್ದೇ ಇರುತ್ತೆ. ದಾಲ್ ಇದು, ಆ್ಯಂಡ್ ಇದು ವೈಟ್ ರೈಸ್, ಆ್ಯಂಡ್ ಇದು ಪುದೀನ ಚಿಕನ್ ಇರಬೇಕು. ಎಮ್ಮೆ ಇನ್ನೇನು ಮೊಸರು ಕೊಡಬೇಕಷ್ಟೆ. ಸೊ ಲಾಸ್ಟ್ ಮೀಲ್. ಸೊ ನಮ್ಮ ಸ್ಟೇಕೇಶನ್ ಮುಗೀತು. ವಿ ಆರ್ ಆಫ್ ಟು ಬ್ಯಾಂಗ್ಳೂರ್.